Praise the Lord. Greetings to you all in the name of our Lord and Savior Jesus Christ. Today's Bible verse, the book of Job, chapter 19, verse 25. I know there is someone in heaven who will come at last to my defense. ಯೋಬನ ಗ್ರಂಥ 19ನೇ ಅಧ್ಯಾಯ 25ನೇ ವಚನ. ನಾನಂತೂ ನನ್ನ ವಿಮೋಚಕನು ಜೀವ ಸ್ವರೂಪನೆಂದು ಬಲ್ಲೆನು. ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು. ಈ ಮಾತನ್ನು ಯೋಬನು ಹೇಳ್ತಾ ಇದ್ದಾನೆ. ಯಾವಾಗ ಅವನ ಜೀವಿತದಲ್ಲಿ ಅನೇಕ ಕಷ್ಟ, ನಷ್ಟ, ಸೋಲು, ಅನಾರೋಗ್ಯತೆ ಬಂದಿರುವಂತಹ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾನೆ. ನನ್ನ ವಿಮೋಚಕನು ಎಂಬುದಾಗಿ. ಯಾರಪ್ಪ ಈತನು? ಯಾರು ವಿಮೋಚಕನು? ಇದಕ್ಕೆ ಉತ್ತರವಾಗಿ ಏಷಾಯ 43:14 ನಾವು ನೋಡುತ್ತೇವೆ. ಈ ವಿಮೋಚಕನು ಇಸ್ರಾಯೇಲ್ಯರ ಸದಮಲ ಸ್ವಾಮಿಯಾದ ಯೆಹೋವನು. ಹೌದು, ಇಸ್ರಾಯೇಲ್ ಜನರ ಕರ್ತನಾಗಿರುವಂಥ ಯೆಹೋವನು ನನ್ನನ್ನು ವಿಮೋಚಿಸುವಾತನು ಜೀವ ಸ್ವರೂಪನು ಎನ್ನುವಂಥದ್ದನ್ನು ನಾನು ಬಲ್ಲೆನು, ನಾನು ತಿಳಿದುಕೊಂಡಿದ್ದೇನೆ ಎನ್ನುವ ಮಾತನ್ನು ಆತನು ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಆತನು ಕಡೆಗೆ ಧೂಳಿನ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು, ಅಂದರೆ ಭೂಮಿಯ ಮೇಲೆ ಸಾಕ್ಷಿಯಾಗಿ ನಿಂತುಕೊಳ್ಳುವನು ಎನ್ನುವಂಥ ವಾಕ್ಯವನ್ನು ಇಲ್ಲಿ ಯೋಬನ ಗ್ರಂಥದಲ್ಲಿ ನಾವು ನೋಡುತ್ತಾ ಇದ್ದೇವೆ ಪ್ರಿಯರೇ. ಇಬ್ರಿಯ 4:15 ನಾವು ನೋಡ್ತೇವೆ, ನಮಗಿರುವ ಮಹಾಯಾಜಕನು ಅಂದರೆ ಯೇಸು ಕ್ರಿಸ್ತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಒಳಗಾಗಿದ್ದಾನೆ, ಆದರೆ ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ. ಇಲ್ಲಿ ಯೋಬನ ಬಗ್ಗೆ ನೋಡ್ತೇವೆ. ಅವನು ಕೂಡ ಶೋಧನೆಗೆ ಒಳಗಾದನು. ಆ ಶೋಧನೆಗೆ ಒಳಗಾದ ಸಮಯದಲ್ಲಿ ಅವನು ಕೂಡ ಯಾವ ಪಾಪ ಮಾಡಲಿಲ್ಲ. ಅವನ ಬಾಯಿಂದ ಯಾವ ವಂಚನೆಯ ಮಾತು ಬರಲಿಲ್ಲ. ಅವನ ಬಾಯಿಂದ ದೇವರಿಗೆ ದೂಷಣೆಯ ಮಾತು ಕೂಡ ಬರಲಿಲ್ಲ. ಅವನು ದೇವರ ಮೇಲೆ ಸಂಪೂರ್ಣವಾದ ಭರವಸೆ ಇಟ್ಟಿದ್ದನು. ಆತನು ನನ್ನನ್ನು ವಿಮೋಚಿಸುತ್ತಾನೆ ಎಂಬುದಾಗಿ ನಂಬಿದ್ದನು. ಇಲ್ಲಿ ಯೇಸು ಕ್ರಿಸ್ತನು ನಮ್ಮ ಹಾಗೆ, ಮಾನವರ ಹಾಗೆ, ಮನುಷ್ಯರ ಹಾಗೆ ಎಲ್ಲ ಶೋಧನೆಗೆ ಒಳಗಾದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ. ನಮ್ಮ ಯೇಸು ಸ್ವಾಮಿ ಮಹಾಯಾಜಕನಾಗಿದ್ದಾನೆ. ಈಗ ನಮ್ಮ ಯೇಸು ಸ್ವಾಮಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮ್ಮನ್ನು ಆಶೀರ್ವದಿಸುವಂತಹ ಮಹಾಯಾಜಕನಾಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ಈ ಲೋಕ ಪ್ರಕಾರವಾದ ಮಹಾಯಾಜಕರು ವರ್ಷಕ್ಕೆ 1 ಸಾರಿ ಮಾತ್ರ ಮಹಾಪರಿಶುದ್ಧವಾದ ಸ್ಥಳದೊಳಗೆ ಪ್ರವೇಶಿಸ್ತಾ ಇದ್ದರು. ಯಾವ ರೀತಿಯಲ್ಲಿ? ಯಾಜಕ ವಸ್ತ್ರಗಳನ್ನು ಧರಿಸಿಕೊಂಡು ಹೆಚ್ಚಾದ ಬಲಿಗಳನ್ನು ಸಲ್ಲಿಸಿ ಭಯ ಭಕ್ತಿಯಿಂದ ಮಹಾಪರಿಶುದ್ಧವಾದ ಸ್ಥಳಕ್ಕೆ ಪ್ರವೇಶಿಸ್ತಾ ಇದ್ದರು. ದೇವರ ಪ್ರಸನ್ನತೆಯಲ್ಲಿ ಪ್ರವೇಶಿಸ್ತಾ ಇದ್ದರು. ಹೀಗೆ ಆ ಮಹಾಯಾಜಕನು ದೇವರ ಪ್ರಸನ್ನತೆಯೊಳಗೆ ಸೇರಿರುವಾಗ ಹೊರಗಡೆ ಹೇರಳವಾದ ಜನರು ಆ ಮಹಾಯಾಜಕನು ಯಾವಾಗ ಹೊರಗಡೆ ಬರುತ್ತಾನೋ, ಯಾವಾಗ ದೇವರ ಸನ್ನಿಧಿಯಿಂದ ಆಶೀರ್ವಾದಗಳನ್ನು ಹೊತ್ತು ತಂದು ನಮಗೆ ಆಶೀರ್ವಾದ ಮಾಡುತ್ತಾನೋ ಎಂಬ ಅಪೇಕ್ಷೆಯಿಂದ ಕಾಯ್ತಾ ಇದ್ದರು. ಇಲ್ಲಿ ನಮ್ಮ ಯೇಸು ಸ್ವಾಮಿ ನಮಗಾಗಿ ಮಹಾಪರಿಶುದ್ಧವಾದ ಸ್ಥಳಕ್ಕೆ ಸೇರಿದ್ದಾರೆ. ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ನಮಗಾಗಿ ಆತನು ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಪ್ರಿಯರೇ, ಇಂದು ನಿನ್ನ ಜೀವಿತದಲ್ಲಿ ಎಂಥ ಶೋಧನೆ ಬಂದರೂ ಕೂಡ ದೇವರು ನಿನ್ನನ್ನು ಬಿಡಿಸುವುದಕ್ಕಾಗಿಯೇ ಯೇಸು ಸ್ವಾಮಿ ನಿನಗಾಗಿ ಅಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಇಂದು ನಿನ್ನ ಜೀವಿತದಲ್ಲಿ ನೀನು ನಿರುತ್ಸಾಹದಿಂದಿರಬಹುದು. ಯಾವ ಆಶೆ, ಯಾವ ಆಸಕ್ತಿ ಇಲ್ಲದ ಜೀವನವನ್ನು ನೀನು ಜೀವಿಸ್ತಾ ಇರಬಹುದು. ಆದರೆ ನಿನಗಾಗಿಯೇ ಪ್ರಾರ್ಥನೆ ಮಾಡಲಿಕ್ಕೆ ಯೇಸು ಸ್ವಾಮಿ ಹಗಲಿರುಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಂದೇ ನೀನು ಕ್ರಿಸ್ತನ ಕಡೆಗೆ ತಿರುಗಿಕೋ. ನಿನ್ನ ಪಾಪಗಳಿಗಾಗಿ ಜೀವನವನ್ನೇ ಕೊಟ್ಟಿರ್ತಕ್ಕಂಥ ಮಹಾಯಾಜಕನಾದ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೋ, ಪ್ರಾರ್ಥನೆ ಮಾಡು. ಖಂಡಿತವಾಗಿಯೂ ನಿನ್ನ ಜೀವಿತವನ್ನು ಸಂಪೂರ್ಣವಾಗಿ ದೇವರು ಬದಲಾಯಿಸುತ್ತಾರೆ. ನಿನ್ನ ವಿಮೋಚಕನು ಜೀವ ಸ್ವರೂಪನು. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಭೂಪರಲೋಕಗಳ ಒಡೆಯನಾಗಿರುವ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನೀನು ನಮ್ಮ ವಿಮೋಚಕನಾಗಿದ್ದೀ. ನೀನು ನಮಗೆ ಎಲ್ಲ ಶೋಧನೆಗಳಿಂದ ಬಿಡುಗಡೆ ಕೊಡುವಂಥ ದೇವರಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸು ಕರ್ತನೇ, ನೀನು ನಮಗೋಸ್ಕರ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ವಿಜ್ಞಾಪನೆ ಮಾಡ್ತಾ ಇದೆಯಲ್ಲ ದೇವರೇ, ಅದಕ್ಕಾಗಿ ನಿಮಗೆ ವಂದಿಸ್ತೇವೆ ಸ್ವಾಮಿ. ಇನ್ನು ಅನೇಕ ಜನರು ಕರ್ತನೆ ಶೋಧನೆಗೆ ಒಳಗಾಗ್ತಾ ಇದ್ದಾರೆ, ಜೀವನದಲ್ಲಿ ನಿರುತ್ಸಾಹದಿಂದ ತುಂಬಿದವರಾಗಿದ್ದಾರೆ, ಕೆಲಸ ಕಾರ್ಯಗಳಲ್ಲಿ ಮನಸ್ಸಿಲ್ಲದಂತಹ ಜೀವನವನ್ನು ಜೀವಿಸ್ತಾ ಇದ್ದಾರೆ. ಅಂಥ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇನಪ್ಪ. ನೀನು ಅವರಿಗಾಗಿ ವಿಜ್ಞಾಪನೆ ಮಾಡ್ತಾ ಇದ್ದೀಯಲ್ಲ ಸ್ವಾಮಿ. ಅವರು ಶೋಧನೆಗೆ ಒಳಗಾಗುತ್ತಿರುವಾಗ ದೇವರೇ, ಅವರಿಗೆ ಬಿಡುಗಡೆ ಕೊಡು, ಅವರ ಜೊತೆಗಿರು, ಅವರನ್ನು ಆಶೀರ್ವದಿಸು, ಅವರನ್ನು ಕನಿಕರಿಸು. ಅವರ ಜೀವಿತವು ಸಂಪೂರ್ಣವಾದ ಬದಲಾವಣೆ ಹೊಂದಿರುವ ಜೀವಿತವಾಗಲಿಕ್ಕಾಗುವಂತೆ ಕೃಪೆ ಮಾಡಬೇಕಾಗಿ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.